ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯ ವಿಷಯ ಫುಟ್ಪಾತ್ ಮಾರ್ಗಸೂಚಿ. ಏನಿದು? ಇದು ಹೇಗೆ ನಮ್ಮನ್ನ ಸಂಪತ್ತಿನ ಒಂದು ಸುಳ್ಳು ಭಮೆಯಲ್ಲಿ ಸಿಲುಕಿಸುತ್ತೆ ಅನ್ನೋದನ್ನ ಇವತ್ತು ವಿವರವಾಗಿ ನೋಡೋಣ. ನೋಡಿ, ಲ್ಯಾರಿ ಎಲಿಸನ್ ಅವರ ಈ ಮಾತು ಎಷ್ಟು ಸತ್ಯ ಅಲ್ವಾ? ಎಲ್ಲರೂ ನಂಬಿದ್ದಂಗ ಬಿಟ್ಟು ಬೇರೆನಾದ್ರೂ ನಂಬಿದ್ರೆ ನಾನು ಸರಿ ನೀವೆಲ್ಲ ತಪ್ಪು ಅಂದ ಹಾಗೆ ಆಗುತ್ತೆ. ನಮ್ಮ ಆರ್ಥಿಕ ಜೀವನಕ್ಕೂ ಇದು ಅನ್ವಯಿಸುತ್ತೆ. ಯಾಕಂದ್ರೆ ಹೆಚ್ಚಿನ ಜನ ಒಂದು ದಾರಿಯಲ್ಲಿ ನಡೀತಾರೆ, ಆದ್ರೆ ಆ ದಾರಿ ನಿಜವಾಗ್ಲೂ ಸರಿನಾ? ಬಹುಸಂಖ್ಯಾತರು ಅನುಸರಿಸೋ ಆ ದಾರಿ ಯಾವುದು? ಸರಿ, ಈ ಹೆಚ್ಚು ಜನ ಓಡಾಡೋ ರಸ್ತೆ ಇದೆಯಲ್ಲ, ಅದನ್ನ ಫುಟ್ಪಾತ್ ಅಂತಾನೆ ಕರೆಯೋಣ. ಇದು ಎಂತಹ ದಾರಿ ಅಂದ್ರೆ ಜನರಿಗೆ ಗೊತ್ತಿಲ್ದೇನೆ ಈ ದಾರಿಯಲ್ಲಿ ನಡೀತಾ ಇರ್ತಾರೆ. ಇದು ಒಂದ್ ರೀತಿ ನಾಳಿನ ಭದ್ರತೆಯನ್ನ ಇವತ್ತಿನ ಸಣ್ಣ ಪುಟ್ಟ ಖುಷಿಗಾಗಿ ಮಾರ್ಕೊಳ್ಳೋ ಒಂದು ಒಪ್ಪಂದ ಇದ್ದ ಹಾಗೆ. ಹಾಗಾದ್ರೆ ಈ ಫುಟ್ಪಾತ್ ಮಾರ್ಗಸೂಚಿ ಅಂದ್ರೆ ನಿಖರವಾಗಿ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ನಾಳೆ ಏನಾಗುತ್ತೋ ಆಗ್ಲಿ ಇವತ್ತಿನ ಖುಷಿ ಮುಖ್ಯ ಅನ್ನೋದು. ಇವತ್ತು ಸಿಗೋ ಸಂತೋಷಕ್ಕಾಗಿ ನಾಳಿನ ಭದ್ರತೆಯನ್ನೇ ಪಣಕ್ಕಿಡೋದು. ಇದಕ್ಕೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅನ್ನೋದು. ಕೈಗೆ ದುಡ್ಡು ಬಂತ ಖರ್ಚು ಮಾಡು, ನಾಳೆ ಬಗ್ಗೆ ಯೋಚನೆ ಬೇಡ. ಇದೇ ಇದರ ಮೂಲತತ್ವ. ಈಗೊಂದು ಶಾಕಿಂಗ್ ವಿಷಯ ಕೇಳಿ. ಸುಮಾರು 60% ಜನ ಇದೇ ದಾರಿಯಲ್ಲಿ ಇದ್ದಾರಂತೆ. ಅಷ್ಟೇ ಅಲ್ಲ, ಕೆಲವು ಅಂದಾಜಿನ ಪ್ರಕಾರ ಈ ಸಂಖ್ಯೆ ಬರೋಬ್ಬರಿ 85%ದವರೆಗೂ ಇರಬಹುದು. ಅಂದ್ರೆ 100ರಲ್ಲಿ 85 ಜನ. ಇದ್ರ ಅರ್ಥ ಏನು ಗೊತ್ತಾ? ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ, ಆದ್ರೂ ನಾವೆಲ್ಲ ಇದೇ ದಾರಿಲಿ ಸಾಕ್ತಾ ಇದ್ದೀವಿ. ಹಾಗಾದ್ರೆ ಈ ಫುಟ್ಪಾತ್ ಮೇಲೆ ನಡೆಯೋ ವ್ಯಕ್ತಿಗಳನ್ನ ಗುರುತಿಸೋದು ಹೇಗೆ? ಅವರ ಆರ್ಥಿಕ ಜೀವನ ಶೈಲಿ ಹೇಗಿರುತ್ತೆ? ಬನ್ನಿ ಈಗ ಅದ್ರ ಬಗ್ಗೆನೇ ಮಾತಾಡೋಣ. ಈ ದಾರಿಯಲ್ಲಿ ಹೋಗೋರ ಪರಿಸ್ಥಿತಿಯನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಅವರು ಯಾವಾಗ್ಲೂ ದಿವಾಳಿತನದಿಂದ ಒಂದೇ ಹೆಜ್ಜೆ ದೂರದಲ್ಲಿರ್ತಾರೆ. ಅವರ ತಿಂಗಳ ಸಂಬಳ ಎಷ್ಟೇ ಇರ್ಲಿ, ಲಕ್ಷ ಇರ್ಲಿ, ಕೋಟಿ ಇರ್ಲಿ, ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ. ಅವರ ಬದುಕು ಯಾವಾಗ್ಲೂ ಒಂದು ತೆಳುವಾದ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ. ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ರೂ ಮುಗೀತು, ಪಾತಾಳಕ್ಕೆ ಬೀಳೋದು ಗ್ಯಾರಂಟಿ. ಉದಾಹರಣೆಗೆ ನೋಡಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೆಲಸ ಹೋಯ್ತಾ, ಆತ ದಿವಾಳಿ. ಒಬ್ಬ ಗಾಯಕನ ಆಲ್ಬಮ್ ಫ್ಲಾಪ್ ಆಯ್ತಾ, ಆತ ದಿವಾಳಿ. ಒಬ್ಬ ಉದ್ಯಮಿಗೆ ಬರಬೇಕಾಗಿದ್ದ ಒಂದು ಡೀಲ್ ಕ್ಯಾನ್ಸಲ್ ಆಯ್ತಾ, ಆತಾನು ದಿವಾಳಿ. ಒಬ್ಬ ಫ್ರೀಲ್ಯಾನ್ಸರ್ಗೆ ಮುಂದಿನ ಪ್ರಾಜೆಕ್ಟ್ ಸಿಗ್ಲಿಲ್ವಾ, ಆತಾನು ದಿವಾಳಿ. ನೋಡಿ, ಇಲ್ಲಿ ಸಂಬಳ ಮುಖ್ಯ ಅಲ್ಲ, ಆದಾಯದ ಮೂಲ ನಿಂತು ಹೋದ ತಕ್ಷಣ ಇಡೀ ಜೀವನ ಶೈಲಿಯೇ ಕುಸಿದು ಬೀಳುತ್ತೆ. ಈ ಫುಟ್ಪಾತ್ ಅನ್ನೋದು ಬರೀ ದುಡ್ಡಿನ ವ್ಯವಹಾರ ಅಲ್ಲ, ಇದೊಂದು ಮೈಂಡ್ ಸೆಟ್, ಒಂದು ಮನಸ್ಥಿತಿ. ಈ ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ಕೆಲವು ಬೋರ್ಡುಗಳು ಕಾಣಿಸ್ತವೆ, ದಾರಿ ಸೂಚಿಗಳು. ಇದೇ ನಂಬಿಕೆಗಳು, ಇದೇ ದೃಷ್ಟಿಕೋನಗಳು ಜನರನ್ನ ಇದೇ ದಾರಿಯಲ್ಲಿ ಮುಂದುವರಿಯುವಂತೆ ಮಾಡುತ್ತೆ. ಏನವು ಅಂತ ನೋಡೋಣ ಬನ್ನಿ. ಈ ಮನಸ್ಥಿತಿಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಮೊದಲನೇದಾಗಿ ಸಾಲ. ಸಾಲ ಅಂದ್ರೆ ಏನು ಇವರಿಗೆ? ಇವತ್ತೊಂದು ವಸ್ತು ತಗೋಬೇಕಾ, ಕ್ರೆಡಿಟ್ ಕಾರ್ಡ್ ಇದೆ, ಲೋನ್ ಇದೆ, ತಗೋ ಅನ್ನೋದು. ನಾಳಿನ ಚಿಂತೆ ಇಲ್ಲ. ಎರಡನೇದು ಸಮಯ. ಓ, ಸಮಯ ತುಂಬಾ ಇದೆ, ಎಲ್ಲಿಗೋಗುತ್ತೆ ಅಂತಾರೆ. ಸತ್ತಾಗ ಏನೋ ತಗೊಂಡೋಗಲ್ಲ, ಇರುವಾಗ ಎಂಜಾಯ್ ಮಾಡಬೇಕು ಅನ್ನೋದು ಇವರ ಫಿಲಾಸಫಿ. ಮೂರನೇದು ಹಣ. ದುಡ್ಡು ಕೈಲಿದ್ರೆ ಅದನ್ನ ತೋರಿಸ್ಬೇಕು, ಸೇವ್ ಮಾಡಿ ಏನ್ ಮಾಡೋದು ಅಂತ ಕೇಳ್ತಾರೆ. ಕೊನೆಯದಾಗಿ ಸಂಪತ್ತು. ಇವರ ಪ್ರಕಾರ ಯಾರು ಸಾಯುವಾಗ ಅತಿ ಹೆಚ್ಚು ಸಾಮಾನು ಅಂದ್ರೆ ಆಟಿಕೆಗಳನ್ನ ಹೊಂದಿರ್ತಾರೋ ಅವರೇ ನಿಜವಾದ ವಿನ್ನರ್. ಇನ್ನು ಶಿಕ್ಷಣದ ಬಗ್ಗೆ ಇವರ ಅಭಿಪ್ರಾಯವನ್ನ ಕೇಳಿದ್ರೆ ಇನ್ನೂ ಮಜಾ. ಓ, ಡಿಗ್ರಿ ಮುಗೀತಾ? ನಾನ್ ಎಜುಕೇಶನ್ ಮುಗೀತು ಅಂತಾರೆ. ಅಂದ್ರೆ ಸ್ಕೂಲ್ ಕಾಲೇಜ್ ಮುಗಿದ್ಮೇಲೆ ಕಲಿಯೋದು ಏನೂ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಲೈಫ್ ಲಾಂಗ್ ಕಲಿಯೋದು, ಹೊಸ ವಿಷಯ ತಿಳ್ಕೊಳ್ಳೋದು, ಈ ಕಾನ್ಸೆಪ್ಟ್ ಅವರ ಡಿಕ್ಷನರಿಯಲ್ಲೇ ಇರಲ್ಲ. ಸರಿ, ಇಲ್ಲೊಂದು ಪ್ರಶ್ನೆ ಬರಬಹುದು. ಏನಪ್ಪಾ ಇದು, ಒಳ್ಳೆ ಸಂಬಳ ಬಂದ್ರೆ ಈ ಫುಟ್ಪಾತ್ನಿಂದ ಆಚೆ ಬರ್ಬೋದಲ್ಲ ಅಂತ ಕೇಳೋಕೆ ಇದು ಸರಿ ಅನಿಸಬಹುದು. ಆದ್ರೆ ಕಹಿ ಸತ್ಯ ಏನಂದ್ರೆ ಅದು ಸಾಧ್ಯವಿಲ್ಲ. ಹೆಚ್ಚು ಹಣ ಈ ಸಮಸ್ಯೆಗೆ ಪರಿಹಾರ ಅಲ್ಲವೇ ಅಲ್ಲ. ಯಾಕಂದ್ರೆ ಈ ಫುಟ್ಪಾತ್ಗೆ ಕಣ್ಣಿಲ್ಲ, ಅದು ಹಣಕ್ಕೆ ಕುರುಡು. ನೀವು ತಿಂಗಳಿಗೆ 50,000 ಸಂಪಾದಿಸ್ತಿರೋ ಅಥವಾ 5 ಲಕ್ಷ ಸಂಪಾದಿಸ್ತಿರೋ ಅದಕ್ಕೆ ಲೆಕ್ಕಕ್ಕೇ ಇಲ್ಲ. ನಿಮ್ಮ ಹಣಕಾಸು ನಿರ್ವಹಣೆಯೇ ಸರಿ ಇಲ್ಲ ಅಂದ್ರೆ ಅದಕ್ಕೆ ನೀವು ಎಷ್ಟು ದುಡ್ಡು ಸುರಿದ್ರೂ ಪ್ರಯೋಜನ ಇಲ್ಲ. ಇದು ತೂತಿರೋ ಬಕೆಟ್ಗೆ ನೀರು ಹಾಕಿದ ಹಾಗೆ, ನೀರು ಯಾವತ್ತೂ ತುಂಬಲ್ಲ. ಈ ಸ್ಲೈಡ್ ನೋಡಿ, ನಿಮ್ಗೆ ಪರಿಸ್ಥಿತಿ ಪೂರ್ತಿ ಕ್ಲಿಯರ್ ಆಗುತ್ತೆ. ಕಡಿಮೆ ಸಂಬಳದವನು $900 ಮನೆ ಸಾಲ ಕಟ್ಟೋಕೆ ಒದ್ದಾಡ್ತಾನೆ. ಹೆಚ್ಚು ಸಂಬಳದವನು $9,000 ಸಾಲ ಕಟ್ಟೋಕೆ ಟೆನ್ಷನ್ ಮಾಡ್ಕೋತಾನೆ. ಇಬ್ಬರು ತಮ್ಗೆ ಬರೋ ಸಂಬಳವನ್ನ ಪೂರ್ತಿ ಖಾಲಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿ ಸಾಲ ಮಾಡ್ತಾರೆ. ನೋಡಿದ್ರ, ಸಮಸ್ಯೆ ಒಂದೇ, ದೃಶ್ಯ ಮಾತ್ರ ಬೇರೆ. ಸ್ಟ್ರೆಸ್, ಟೆನ್ಷನ್, ಸಾಲ ಎಲ್ಲವೂ ಸೇಮ್. ಇಲ್ಲೊಂದು ನಿಜವಾದ ಘಟನೆ ಇದೆ. ಒಬ್ಬ ಫೇಮಸ್ ರ್ಯಾಪ್ ಸಿಂಗರ್. ತಿಂಗಳ ಸಂಪಾದನೆ ಎಷ್ಟು ಗೊತ್ತಾ? $4 ಲಕ್ಷ.
ಅಂದ್ರೆ ಸುಮಾರು 3 ಕೋಟಿ ರೂಪಾಯಿಗಿಂತ ಜಾಸ್ತಿ. ಆತ ಬ್ಯಾಂಕಿಗೆ ಹೋಗಿ ಕೇವಲ $60,000 ಲೋನ್ ಕೇಳಿದ್ರೆ ಬ್ಯಾಂಕ್ ಕೊಡಲ್ಲ ಅನ್ಬಿಡ್ತು. ಯಾಕಂದ್ರೆ ಆತನ ಖರ್ಚು ಆತನ ಆದಾಯಕ್ಕಿಂತ ಜಾಸ್ತಿ ಇತ್ತು. ಕ್ರೆಡಿಟ್ ಸ್ಕೋರ್ ಪೂರ್ತಿ ಹಾಳಾಗಿತ್ತು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಹೆಚ್ಚು ಆದಾಯ ಅನ್ನೋದು ಬರೀ ಭ್ರಮೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಹಾಗಾದ್ರೆ ಈ ಫುಟ್ಪಾತ್ ದಾರಿಯ ಕೊನೆ ಎಲ್ಲಿ? ಈ ರಸ್ತೆ ನಮ್ಮನ್ನ ಎಲ್ಲಿಗೆ ತಲುಪಿಸುತ್ತೆ? ಅದರ ಅಂತಿಮ ಪರಿಣಾಮಗಳನ್ನ ಈಗ ನೋಡೋಣ. ನೋಡಿ, ಇದೇ ಅವರ ಸಂಪತ್ತಿನ ಲೆಕ್ಕಾಚಾರ. ವೆಲ್ತ್ ಅಂದ್ರೆ ಏನು? ಇನ್ಕಮ್ ಪ್ಲಸ್ ಸಾಲ, ಅಂದ್ರೆ ಬರೋ ಸಂಬಳ ಜೊತೆಗೆ ಮಾಡಿರೋ ಸಾಲ ಎರಡೂ ಸೇರಿ ಅವರ ಸಂಪತ್ತು. ಇದು ನಿಜವಾದ ಸಂಪತ್ತಲ್ಲ, ಇದೊಂದು ದೊಡ್ಡ ಭ್ರಮೆ. ನಾಳೆ ಸಂಬಳ ಬರೋದು ನಿಂತು ಹೋದ್ರೆ ಏನಾಗುತ್ತೆ? ಈ ಸಂಪತ್ತು ಅನ್ನೋ ಗಾಳಿಗೋಪುರ ಒಂದೇ ಕ್ಷಣದಲ್ಲಿ ಕುಸಿದು ಬೀಳುತ್ತೆ. ಈ ಜೀವನ ಶೈಲಿಯ ಕಠೋರವಾದ ಸತ್ಯ ಏನು ಅಂತ ಈ ನಂಬರ್ ಹೇಳುತ್ತೆ. 35ರಿಂದ 44 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿಯ ಸರಾಸರಿ ನಿವ್ವಳ ಆಸ್ತಿ ಎಷ್ಟಿದೆ ಗೊತ್ತಾ? ಕೇವಲ $13,000. ಇಲ್ಲಿ ಮನೆಯ ಬೆಲೆಯನ್ನ ಸೇರಿಸಿಲ್ಲ. ಅಂದ್ರೆ ಉಳಿದ ಎಲ್ಲ ಆಸ್ತಿಯನ್ನ ಸೇರಿಸಿ ಸಾಲವನ್ನ ಕಳೆದ್ರೆ ಉಳಿಯೋದು ಇಷ್ಟೇ ಹಣ. ಈ ಒಂದು ವಾಕ್ಯ ಕೇಳೋಕೆ ಸ್ವಲ್ಪ ಕಠೋರ ಅನ್ಸ್ಬೋದು, ಆದ್ರೆ ಇದು ಕನ್ನಡಿ ಹಿಡಿದ ಹಾಗೆ. ಒಬ್ಬ ವ್ಯಕ್ತಿಗೆ 35 ವರ್ಷ ದಾಟಿದ ಮೇಲೂ ಅವರ ನಿವ್ವಳ ಆಸ್ತಿ $13,000ಗಿಂತ ಕಮ್ಮಿ ಇದ್ರೆ ಅವರು ಮಾಡ್ತಿರೋದು ಸರಿಯಿಲ್ಲ ಅಂತ ನೇರವಾಗಿ ಹೇಳಲಾಗ್ತಿದೆ. ಅಂದ್ರೆ ಇಷ್ಟು ವರ್ಷ ಅನುಸರಿಸಿದ ದಾರಿ, ಯೋಜನೆ ಯಾವುದೂ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ದಾರಿಯನ್ನೇ ಬದಲಾಯಿಸಬೇಕಾದ ಸಮಯ ಬಂದಿದೆ ಅಂತ ಇದು ಹೇಳ್ತಿದೆ. ಹಾಗಾದ್ರೆ ಕೊನೆಗೇನಾಗುತ್ತೆ? ಜೀವನದಲ್ಲಿ ಏನಾದ್ರೂ ಒಂದು ಅಡಚಣೆ ಬಂದೇ ಬರುತ್ತೆ. ಆರ್ಥಿಕ ಹಿಂಜರಿತ ಆಗ್ಬೋದು ಅಥವಾ ಕೆಲಸ ಹೋಗ್ಬೋದು. ಆಗ ಈ ಫುಟ್ಪಾತ್ ದಾರಿಯಲ್ಲಿರೋರಿಗೆ ಯಾವುದೇ ರಕ್ಷಣೆ ಇರಲ್ಲ. ಆದಾಯ ನಿಂತ ತಕ್ಷಣ ಆ ಸಂಪತ್ತು ಅನ್ನೋ ಭ್ರಮೆ ಕರಗಿ ಹೋಗುತ್ತೆ. ಇವತ್ತಿನ ಆರಾಮದಾಯಕ ಜೀವನ ನಾಳಿನ ಭಯಾನಕ ದುಷ್ಸ್ವಪ್ನವಾಗಿ ಬದಲಾಗುತ್ತೆ. ಒಂದು ಪ್ರಸಿದ್ಧ ಮಾತಿದೆ, ಒಂದೇ ಕೆಲಸವನ್ನ ಪದೇ ಪದೇ ಮಾಡಿ ಬೇರೆ ಬೇರೆ ರಿಸಲ್ಟ್ ಸಿಗುತ್ತೆ ಅಂತ ಕಾಯೋದು ಹುಚ್ಚುತನ ಅಂತ. ಫುಟ್ಪಾತ್ನಲ್ಲಿ ನಡೆಯೋರ ಆರ್ಥಿಕ ಜೀವನ ಕೂಡ ಇದೇ ರೀತಿ ಇರುತ್ತೆ. ಪ್ರತಿ ತಿಂಗಳು ಅದೇ ತಪ್ಪುಗಳು, ಆದ್ರೆ ಮುಂದೊಂದು ದಿನ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆ. ಇದು ಬದಲಾಗ್ಬೇಕು. ಬದಲಾವಣೆ ತುಂಬಾ ಅಗತ್ಯ. ಹಾಗಾದ್ರೆ ಈಗ ಎಲ್ಲರ ಮುಂದೆಯೂ ಇರೋ ಅತಿ ದೊಡ್ಡ ಪ್ರಶ್ನೆ ಇದೆ. ಬಹುತೇಕರು ನಡೀತಿರೋ ಈ ದಾರಿ ಸರಿಯಿಲ್ಲ, ಇದು ಕೆಲ್ಸ ಮಾಡ್ತಿಲ್ಲ ಅಂತ ಗೊತ್ತಾದ ಮೇಲೆ ಮುಂದಿನ ಪ್ಲಾನ್ ಏನು? ಪರ್ಯಾಯ ಮಾರ್ಗ ಯಾವುದು? ನಿಜವಾದ ಸಂಪತ್ತನ್ನ, ನಿಜವಾದ ಆರ್ಥಿಕ ಭದ್ರತೆಯನ್ನ ಗಳಿಸೋದ್ ಹೇಗೆ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕಾದ ಸಮಯ ಬಂದಿದೆ.